ಅಚ್ಚರಿಯ ಹೇಳಿಕೆಯೊಂದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು ಗೊತ್ತಾಗಲಿಲ್ಲ. ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿರೋದು. ಜನರ ಪ್ರೀತಿ ಗಳಿಸದಿದ್ರೆ ರಾಜಕೀಯದಲ್ಲಿ ಉಳಿಗಾಲ ಇಲ್ಲ. ನಾನು ಚಾಮರಾಜನಗರಕ್ಕೆ ಬಂದಾಗಲೆಲ್ಲ ಅಧಿಕಾರವನ್ನ ಕಳೆದುಕೊಂಡಿಲ್ಲ, ಬದಲಿಗೆ ಸಿಎಂ ಕುರ್ಚಿ ಗಟ್ಟಿಯಾಗಿದೆ ಅಂತ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ 3ನೇ ಬಾರಿ ಸಿದ್ದರಾಮಯ್ಯನವರೇ ಸಿಎಂ ಅಂತ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಅದು ಯಾಕೆ ಹೇಳಿಕೆ ಅಂತಂದ್ರೆ ಅಲ್ಲಿಗೆ ಹೋದವರೆಲ್ಲ ಕುರ್ಚಿಯನ್ನು ಕಳ್ಕೊಳ್ತಾರೆ ಅಂತ ಹೇಳಿ ಚಾಮರಾಜನಗರಕ್ಕೆ ಹೋದಾಗೆಲ್ಲ ಅದನ್ನ ಮುರಿದಾಕುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಿದರು. ಕಳೆದ ಬಾರಿಯೂ ಕೂಡ ಆ ಥರ ಅಲ್ಲ ಅದು ಅನ್ನೋದನ್ನು ತೋರಿಸೋಕ್ಕೋಸ್ಕರ ಅಲ್ಲಿಗೆ ಹೋಗಿದ್ರು. 5 ವರ್ಷ ಪೂರ್ಣಗೊಳಿಸಿದ್ರು. ಈಗಲೂ ಕೂಡ ಅವರು ಮತ್ತೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇರೋದು ಇಷ್ಟೇ, ಸಹಜವಾಗಿಯೇ ಅವ್ರಿಗೆ ರಾಜಕೀಯದಲ್ಲಿ ಇನ್ನೇನಿದೆ, ಮುಖ್ಯಮಂತ್ರಿಗಿಂತಲೂ ಇನ್ನೇನು ಪಡಿಬೇಕಾಗಿದೆ, ಅವರಿಗೆ ಎಲ್ಲ ಪೊಸಿಷನ್ನು ಸಿಕ್ಕಾಗಿದೆ. ಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೂ ಏನಾಗಬೇಕಾಗಿದೆ? ಫೈನಲ್ ಕೊನೆ ಇದೊಂದು 5 ವರ್ಷ ಮುಗಿಸ್ಬಿಟ್ಟು ಆಮೇಲೆ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಅದಕ್ಕೆ ಹೇಳ್ದಂಗಿದೆ. ಅದಕ್ಕೆ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂಥ ಹೇಳಿಕೆ ಅದು ಸಹಜವಾಗಿಯೇ. ಬಟ್ ಆಮೇಲೆ ಹೀಗೆ ಅಂದ್ಕೊಂಡು ದೇವೇಗೌಡರು ಕೂಡ ಹೀಗೆ ಅಂದ್ಕೊಂಡು ಬಂದಿದ್ದು, ನಾನು ಕೊನೆಯದಾಗಿ ಸ್ಪರ್ಧೆ ತುಂಬ ನಾಯಕರು ಹೀಗೆ ಹೇಳ್ಕೊಂಡು ಬರ್ತಾರೆ. ಬಟ್ ಆಮೇಲೆ ಮತ್ತೊಮ್ಮೆ ಲಾಸ್ಟ್ ಟೈಮು ಕೂಡ ಹೀಗೆ ಸಿದ್ದರಾಮಯ್ಯನವರು ಹೇಳಿದ್ದು 2018 ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ನನ್ನ ಕೊನೆಯ ಚುನಾವಣೆ ಅಂತೇಳಿ. ಮತ್ತೆ 2023ರಲ್ಲಿ ಮತ್ತೆ ಸ್ಪರ್ಧೆಯನ್ನು ಮಾಡಿದರು. ಸೊ ಹಾಗಾಗಿ ಅದೇನು ಅಚ್ಚರಿ ಅಂತ ಏನಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಹೇಳಿಕೆಗಳನ್ನು ಕೊಡ್ತಾರೆ. ಮತ್ತೆ ಚುನಾವಣೆ ಬಂದಾಗ ಮತ್ತೊಂದಿಷ್ಟು ಹುಮ್ಮಸ್ಸು ಬರುತ್ತೆ ಅವರಿಗೆ. ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರೆಲ್ಲ ಅವ್ರಿಗೊಂದಿಷ್ಟು ಉತ್ಸಾಹವನ್ನು ತುಂಬಿದಾಗ ಹುಮ್ಮಸ್ಸು ಮತ್ತಷ್ಟು ದ್ವಿಗುಣಗೊಂಡಾಗ ಈ ರೀತಿಯಾಗಿ ಈ ಹೇಳಿಕೆಗಳೆಲ್ಲ ಮಾಸಿ ಹೋಗುತ್ತವೆ.